ಮಿಲಾರೆಪ ಧ್ಯಾನ ಸಾಧನೆ ಸತ್ಯಬೋಧನೆ ಪುಸ್ತಕದ ಸ್ವಾಧ್ಯಾಯವನ್ನು ಮುಂದುವರಿಸೋಣ ಮಾಸ್ಟರ್ಸ್. ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನು ಹೊಂದಿದ ಟಿಬೆಟ್ ಮಹಾಯೋಗಿ ಮಿಲಾರೆಪಾರವರು. ಪತ್ರಿಜಿಯವರ ಸಂದೇಶ ನೋಡೋಣ ಬನ್ನಿ. ಟಿಬೆಟ್ನಲ್ಲಿ ವಿಶಿಷ್ಟವಾದ ವಿಲಕ್ಷಣವಾದ ಯೋಗಿ ಮಿಲಾರೆಪ. ಶಿಷ್ಯತ್ವಕ್ಕೆ ಪರಿಪೂರ್ಣವಾದ ಉದಾಹರಣೆ ಮಿಲಾರೆಪ. ಗುರುತತ್ವಕ್ಕೆ ಪರಿಪೂರ್ಣವಾದ ಉದಾಹರಣೆ ಮಾರ್ಪ ಅಂದರೆ ಮಿಲಾರೆಪಾರವರ ಗುರುಗಳು. ಎಲ್ಲ ಸಿದ್ಧಿಗಳನ್ನು ಶಕ್ತಿಗಳನ್ನು ಸಾಧಿಸಿಕೊಂಡ ಮಹಾಯೋಗಿ ಮಿಲಾರೆಪ. ಮಿಲಾರೆಪಾರವರು ವಾಮಾಚಾರ ಮಾರ್ಗದಲ್ಲಿ ಅನೇಕ ಹಿಂಸಾಚಾರಗಳನ್ನು ನಡೆಸಿ ಅನೇಕರ ಪ್ರಾಣಗಳನ್ನು ಹಿಂಡಿ ತೆಗೆದು ಅಪಾರವಾದ ಪಾಪಗಳನ್ನು ಹೊತ್ಕೊಂಡಿದ್ರು. ಆದರೆ ತಮ್ಮ ಅಂತರಾಳದಲ್ಲಿ ಪಾಪ ಪ್ರಜ್ಞೆಯ ಜ್ವಾಲೆಯಲ್ಲಿ ಮಿಲಾರೆಪಾರವರು ಬೇಯ್ತಾ ಇದ್ರು. ಕಡೆಗೆ ಮಿಲಾರೆಪ ತೀವ್ರವಾದ ಪಶ್ಚಾತ್ತಾಪವನ್ನು ಹೊಂದಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಸಾಧನೆಯನ್ನು ಮಾಡಿ ಎಲ್ಲ ಪಾಪಕರ್ಮಗಳನ್ನು ಪ್ರಕ್ಷಾಳನೆ ಮಾಡಿಕೊಂಡು ಒಂದೇ ಜನ್ಮದಲ್ಲೇ ಬುದ್ಧತ್ವವನ್ನು ಹೊಂದಿದಂತಹ ಮಹಾಯೋಗಿ. ಅಂತಹ ಮಹಾಯೋಗಿ ಮಿಲಾರೆಪಾರವರು ಟಿಬೆಟ್ನ ಮಹಾಯೋಗಿ ಅಂತ ಅನ್ನಿಸ್ಕೊಳ್ತಾರೆ. ಒಂದೇ ಜನ್ಮದಲ್ಲಿ ಎಷ್ಟೆಲ್ಲ ಸಾಧಿಸಬಹುದು ಎಂಬುದಕ್ಕೆ ಇವರೇ ಉದಾಹರಣೆ. ಈ ರೀತಿಯಾಗಿ ಆಧ್ಯಾತ್ಮಿಕ ಪ್ರಗತಿಯನ್ನು ಬಯಸುವ ಎಲ್ಲರಿಗೂ ಇರುವ ಏಕಮಾತ್ರ ಸಾಧನ ಧ್ಯಾನ. ಮಿಲಾರೆಪಾರವರ ಜೀವನ ಚರಿತ್ರೆಯನ್ನು ಜೀವನದಲ್ಲಿ ಒಮ್ಮೆಯಾದರೂ ಓದಲೇಬೇಕು, ಇಲ್ಲವಾದರೆ ಅವರ ಜೀವನವೇ ವ್ಯರ್ಥ. ಜಯ ಹೋ ಮಿಲಾರೆಪ, ಜಯ ಜಯ ಹೋ ಮಿಲಾರೆಪ. ಟಿಬೆಟ್ನ ಮಹಾ ಪೂಜ್ಯರಾದ ಈ ಯೋಗಿಗೆ ನನ್ನ ಪ್ರಣಾಮಗಳು ಅಂತ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳು ಅಂದರೆ PSSMನ ಸಂಸ್ಥಾಪಕ ವ್ಯವಸ್ಥಾಪಕರು ಈ ರೀತಿ ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಲೇಖಕರ ಮಾತನ್ನು ನಾವು ನೋಡೋಣ ಮಾಸ್ಟರ್ಸ್. P. ಮಣಿಕುಮಾರ್ ತೆಲುಗು ಮೂಲ ಪುಸ್ತಕದ ಲೇಖಕರು ಹೇಳ್ತಾರೆ, ಪರಮ ಗುರುಗಳಾದ ಮಿಲಾರೆಪಾರವರ ಜೀವನ ಚರಿತ್ರೆ ಎಷ್ಟೋ ಜನಕ್ಕೆ ಆದರ್ಶವಾಗಿದೆ. ಏಕೆಂದರೆ ಅವರ ಜೀವನ ಅದ್ಭುತವಾದ ಜೀವನ. ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನು ಹೊಂದಿದ್ದವರು. ಟಿಬೆಟ್ಟಿನ ಈ ಯೋಗಿಗಳಲ್ಲಿ ಮಹಾಯೋಗಿ, ಋಷಿಗಳಲ್ಲಿ ಮಹಾಋಷಿ. ಅವರ ಜೀವನ ಚರಿತ್ರೆ ನಮಗೆಲ್ಲರಿಗೂ ಆಧ್ಯಾತ್ಮಿಕ ಮಾರ್ಗದರ್ಶಿ. ಧ್ಯಾನ ಸಾಧನೆ ಮತ್ತು ಸತ್ಯ ಬೋಧನೆಗಾಗಿಯೇ ಅವರು ಜೀವಿಸಿದರು. ಟಿಬೆಟ್ಟಿನ ಪರಮಗುರುಗಳಲ್ಲೇ ಪರಮಗುರುಗಳು ಮಿಲಾರೆಪ. 11ನೇ ಶತಮಾನದ ಮಹಾಯೋಗಿ ಮಿಲಾರೆಪ. ಯಾರಾದರೂ ಪ್ರಶ್ನೆಗಳನ್ನು ಕೇಳಿದರೆ ಮಿಲಾರೆಪಾರವರು ಗೀತೆಗಳ ರೂಪದಲ್ಲಿ ಜ್ಞಾನ ಬೋಧನೆಯನ್ನು ಮಾಡ್ತಾ ಇದ್ರು. ಯಾರಾದರೂ ಆಧ್ಯಾತ್ಮಿಕತೆಯಲ್ಲಿ ಉನ್ನತ ಸ್ಥಿತಿಯನ್ನು ಪಡೆದುಕೊಳ್ಳಬೇಕು ಅಂತ ಅಂದ್ಕೊಂಡ್ರೆ ಮೊದಲು ಓದಬೇಕಾದ ಪುಸ್ತಕ ಮಿಲಾರೆಪಾರವರ ಜೀವನ ಚರಿತ್ರೆ. ವಾಮಾಚಾರ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡುತ್ತಿದ್ದ ಒಬ್ಬ ಅಜ್ಞಾನಿ ಒಬ್ಬ ಸದ್ಗುರುವಿನ ಮಾರ್ಗದರ್ಶನದಲ್ಲಿ ಅಕುಂಠಿತ ಧ್ಯಾನ ಸಾಧನೆಯಲ್ಲಿ ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನು ಹೊಂದಬಹುದೆಂದು ನಿರೂಪಿಸಿದ ಮಹಾಯೋಗಿ ಮಿಲಾರೆಪ. ಮಿಲಾರೆಪ ಅವರು ನೀಡಿದ ಜ್ಞಾನ ಮಹಾ ಅದ್ಭುತ. ಅವರ ಜೀವನ ಚರಿತ್ರೆಯನ್ನು ಓದಿದವರು ಉನ್ನತ ಲೋಕಗಳಿಗೆ ಹೋಗುತ್ತಾರೆಂದು, ಮುಕ್ತಿಯನ್ನು ಪಡೆಯುತ್ತಾರೆಂದು ತಿಳಿಸಲಾಗಿದೆ. ನಾವು ಸಹ ಅವರ ಜೀವನ ಚರಿತ್ರೆಯನ್ನು ಓದಿದಾಗ ಕರ್ಮಗಳನ್ನು ಎಷ್ಟು ಎಚ್ಚರಿಕೆಯಿಂದ ಮಾಡಬೇಕು, ಕರ್ಮ ಬಂಧನದಲ್ಲಿ ಸಿಲುಕಿಕೊಳ್ಳದೆ ಹೇಗಿರಬೇಕು ಎಂದು ತಿಳಿಯುತ್ತದೆ ಮತ್ತು ಧ್ಯಾನವನ್ನು ಭಕ್ತಿ ಶ್ರದ್ಧೆಗಳಿಂದ ಸತ್ಯಕ್ಕಾಗಿ ಮಾಡಬೇಕು ಎಂಬುದು ಅವಗತವಾಗುತ್ತದೆ. ಸತ್ಯಕ್ಕಾಗಿ ತೀವ್ರವಾದ ಕೋರಿಕೆಯಿಂದ ಸದ್ಗುರುವಿನ ಬೋಧನೆಗಳಿಗೆ ಧ್ಯಾನಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟವರು ಮಿಲಾರೆಪ. ಅಂತಹ ಮಹಾಯೋಗಿಗೆ ವಂದನೆ ವಂದನೆ ವಂದನೆ. ಮಿಲಾರೆಪಾರವರ ಗುರುಗಳಾದ ಮಾರ್ಪಾರವರಿಗೆ ವಂದನೆ ವಂದನೆ ವಂದನೆ. ಮಾರ್ಪಾರವರ ಗುರುಗಳಾದ ನರೋಪಾರವರಿಗೆ ವಂದನೆ ವಂದನೆ ವಂದನೆ. ನರೋಪಾರವರ ಗುರುಗಳಾದ ತಿಲೋಪಾರವರಿಗೆ ವಂದನೆ 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 ಅಂತ P. ಮಣಿಕುಮಾರ್ ತೆಲುಗು ಮೂಲ ಪುಸ್ತಕದ ಲೇಖಕರ ಮಾತಿನಲ್ಲಿ ತಿಳಿಸ್ಕೊಡ್ತಾರೆ. ಅನುವಾದಕರ ಮಾತನ್ನು ನಾವು ಕೇಳೋದಾದರೆ, ಎಲ್ಲ ಆತ್ಮಬಂಧುಗಳಿಗೆ ನನ್ನ ಆತ್ಮಪೂರ್ವಕ ಪ್ರಣಾಮಗಳು. ನನ್ನ ಜೀವನದಲ್ಲಿ ಧ್ಯಾನ ಮತ್ತು ಜ್ಞಾನದ ಪ್ರವೇಶವಾಗಿರುವುದು ಎಷ್ಟೆಷ್ಟೋ ಜನ್ಮಗಳಲ್ಲಿ ಮಾಡಿದ ಸತ್ಕರ್ಮದ ಫಲವಾಗಿದೆ. ಈ ಮಾರ್ಗದಲ್ಲಿ ನನ್ನಲ್ಲಿ ಹೊರಹೊಮ್ಮಿದ ಆತ್ಮಜ್ಞಾನದ ತೃಷೆಯನ್ನು ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರ ಜ್ಞಾನಧಾರೆ ಮತ್ತಷ್ಟು ಹೆಚ್ಚು ಮಾಡಿತು. ಒಮ್ಮೆ ಬೆಂಗಳೂರಿನ ಪಿರಮಿಡ್ ವ್ಯಾಲಿಯಲ್ಲಿ ನಡೆದ ಬುದ್ಧ ಪೌರ್ಣಮಿಯ ಸಂದರ್ಭದಲ್ಲಿ ಪತ್ರಿಜಿಯವರು ಗುರುಗಳಿಗೆ ಆದರ್ಶ ಮಾರ್ಪ, ಶಿಷ್ಯರಿಗೆ ಆದರ್ಶ ಮಿಲಾರೆಪ. ಮಿಲಾರೆಪಾರವರ ಜೀವನ ಚರಿತ್ರೆ ಓದದವರ ಜೀವನ ವ್ಯರ್ಥ. ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಮಿಲಾರೆಪಾರವರ ಜೀವನ ಚರಿತ್ರೆಯನ್ನು ಓದಲೇಬೇಕು ಎಂದು ತಿಳಿಸಿದರು. ಅವರ ಈ ಮಾತನ್ನು ಕೇಳಿದಂದಿನಿಂದ ಮಿಲಾರೆಪಾರವರ ಜೀವನದ ಬಗ್ಗೆ ತೀವ್ರವಾದ ಕುತೂಹಲ ಮೂಡಿತು. ಒಮ್ಮೆ ಫೇಸ್ಬುಕ್ನಲ್ಲಿ ಅಂದರೆ ಮುಖಪುಸ್ತಕದಲ್ಲಿ ಬಿಳ್ಳಕುರ್ತಿ ಶ್ರೀನಿವಾಸ್ರವರು ಮಿಲಾರೆಪಾರವರಿಗೆ ಜನ್ಮದಿನದ ಶುಭಾಶಯಗಳು ತಿಳಿಸುವ ಒಂದು ಮೆಸೇಜನ್ನು ಅವರ ಟೈಮ್ ಲೈನ್ನಲ್ಲಿ ಇಟ್ಟಿದ್ದರು. ಅದನ್ನು ಓದಿದ
ನನಗೆ ಅಮಿತಾನಂದವಾಗಿ ಅವರೊಂದಿಗೆ ಈ ವಿಚಾರದ ಕುರಿತು ಮಾತನಾಡಿದಾಗ ಪ್ರಸ್ತುತ ಮಿಲಾರೆಪ್ಪರವರ ಚೈತನ್ಯವು ಶರೀರವನ್ನು ಧರಿಸಿ ಭೂಮಿಯ ಮೇಲೆ ಸೈಂಟಿಸ್ಟ್ ಎ ನಾಗೇಶ್ವರ ರಾವ್ ಎಂಬ ಹೆಸರಿನಲ್ಲಿ ಇದ್ದು ನಮ್ಮ PSSMನಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಈ ಮಾರ್ಗಕ್ಕೆ ಅವರ ಜೀವನವನ್ನು ಅಂಕಿತಗೊಳಿಸಿ ಸೇವೆ ಮಾಡುತ್ತಿದ್ದಾರೆ ಎಂಬ ವಿಷಯ ತಿಳಿಯಿತು. ತದನಂತರ ನಾಗೇಶ್ವರ ರಾವ್ ಮಾಸ್ಟರ್ ಅವರ ಫೋನ್ ನಂಬರನ್ನು ಪಡೆದು ಫೋನ್ ಮಾಡಿದಾಗ ಆ ಕ್ಷಣದಲ್ಲಿ ಅವರೊಂದಿಗೆ ಮಾತನಾಡಲು ಸಂಪರ್ಕಕ್ಕೆ ಸಿಗದೆ ಅವರು ಮಾತನಾಡಲಾಗಿರಲಿಲ್ಲ. ಆದರೆ ರಾತ್ರಿಯೆಲ್ಲ ಆ ಚೈತನ್ಯಕ್ಕೆ ಶರಣಾಗಿ ಧ್ಯಾನಾಸಕ್ತಳಾದೆ. ಆಶ್ಚರ್ಯ ಎನ್ನುವಂತೆ ಆ ಚೈತನ್ಯ ನನ್ನ ಬಳಿಗೆ ಬಂದು ನನ್ನನ್ನು ಆಶೀರ್ವದಿಸಿದ್ದು ಅನುಭವಪೂರ್ವಕವಾಗಿ ಅರ್ಥವಾಯಿತು. ಅದಕ್ಕೆ ಪುರಾವೆ ಎನ್ನುವಂತೆ ಮರುದಿನ ಬೆಳಗ್ಗೆ ಈಗ ನಾಗೇಶ್ವರ ರಾವ್ ಮಾಸ್ಟರ್ ಅವರೇ ನನಗೆ ಫೋನ್ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಎಂದು ಮನಸ್ಸಿನಲ್ಲಿ ಆಲೋಚಿಸುತ್ತಿದ್ದಂತೆಯೇ ಅವರಿಂದಲೇ ಫೋನ್ ಕರೆ ಬಂತು. ಆಗ ನನ್ನ ಆಶ್ಚರ್ಯಾನಂದಗಳಿಗೆ ಕೊನೆಯಿಲ್ಲದಂತಾಯಿತು. ಈ ರೀತಿಯಾಗಿ ಮಿಲಾರೆಪ್ಪ ಚೈತನ್ಯದೊಂದಿಗೆ ನನಗೆ ಸಂಪರ್ಕ ಉಂಟಾಯಿತು. ಒಮ್ಮೆ ಕೋಟಾಲದಲ್ಲಿ ಅವರು ನಡೆಸಿದ 10 ದಿನಗಳ ಮೌನ ಧ್ಯಾನದ ಶಿಬಿರದಲ್ಲಿ ಪಾಲ್ಗೊಂಡು ನನ್ನಲ್ಲಿದ್ದ ಅನೇಕ ಭಯಗಳಿಂದ ಹೊರಬಂದೆನು. ಅವರು ನೀಡಿದ ಮಾರ್ಗದರ್ಶನದಿಂದ ಹಲವಾರು ಸಂದೇಹಗಳಿಂದ ಹೊರಬಂದು ನನ್ನನ್ನು ನಾನು ಉಳಿಸಿಕೊಂಡೆನು. ನನ್ನ ಸುಕೃತ ಎನ್ನುವಂತೆ ನಾಗೇಶ್ವರ ರಾವ್ ಮಾಸ್ಟರ್ ಅವರು ತಮ್ಮ ಕೆಲವು ಸನ್ನಿಹಿತರೊಂದಿಗೆ ನನ್ನ ನಿವಾಸಕ್ಕೆ ಆಗಮಿಸಿದರು. ಆಗ ಸತ್ಸಂಗ ನಡೆಯುತ್ತಿದ್ದ ಸಂದರ್ಭದಲ್ಲಿ ತೆಲುಗು ಭಾಷೆಯಲ್ಲಿರುವ ಮಿಲಾರೆಪ್ಪ ಪುಸ್ತಕವನ್ನು ಕನ್ನಡಕ್ಕೆ ಭಾಷಾಂತರ ಮಾಡಲು ಒಬ್ಬ ಮಾಸ್ಟರ್ ಅವರಿಗೆ ನೀಡಿರುವುದಾಗಿ ತಿಳಿಸಿದರು. ಆ ಸಂದರ್ಭದಲ್ಲಿ ಈ ಅವಕಾಶ ನನಗೆ ಸಿಕ್ಕಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತೋ, ಎಷ್ಟೋ ಜನ್ಮಗಳ ಪುಣ್ಯಫಲ ಇದ್ದರೆ ಮಾತ್ರವೇ ಇಂಥ ಮಹಾನ್ ಅವಕಾಶ ಸಿಗುವುದು ಎಂದು ಮನಸ್ಸಿನಲ್ಲಿ ಆಲೋಚಿಸಿ ಕಣ್ಣೀರಿಟ್ಟೆನು. ವಿಸ್ಮಯ ಎನ್ನುವಂತೆ ಆ ಪುಸ್ತಕದ ಭಾವಾನುವಾದ ಮಾಡುವ ಕೆಲಸ ಅನೇಕ ಕೈಗಳನ್ನು ದಾಟಿ ಕಟ್ಟಕಡೆಗೆ ನನಗೆ ಸಿಕ್ಕಿತು. ನಾಗೇಶ್ವರ ರಾವ್ ಮಾಸ್ಟರ್ ಅವರು ಈ ಪುಸ್ತಕದ ಟ್ರಾನ್ಸ್ಲೇಷನ್ ಪೂರ್ತಿಯಾಗುವುದರೊಳಗೆ ನಿನ್ನ ಜೀವನವೇ ಬದಲಾಗಿ ಹೋಗುತ್ತದೆ ಎಂದು ತಿಳಿಸಿದರು. ಅದರಂತೆಯೇ ನನ್ನ ಜೀವನದ ಸ್ಥಿತಿಗತಿ ಎಲ್ಲವೂ ಊಹೆಗೂ ಮೀರಿ ಬದಲಾಯಿತು. ತೆಲುಗು ಭಾಷೆಯಲ್ಲಿನ ಮಿಲಾರೆಪ್ಪ ಪುಸ್ತಕ ನನಗೆ 11/7/2021 ಭಾನುವಾರದಂದು ನನ್ನ ಕೈಗೆ ಬಂದಿತು. ಆ ದಿನದಿಂದ ಪ್ರಾರಂಭವಾದ ಭಾವಾನುವಾದದ ಕೆಲಸ 31/12/2023 ಭಾನುವಾರದಂದು ಪೂರ್ಣಗೊಂಡಿತು. ಈ ಪುಸ್ತಕದ ಪ್ರಾರಂಭದಿಂದ ಹಿಡಿದು ಮುಕ್ತಾಯವಾಗುವವರೆಗೆ ಇರುವ ಆ ಸಮಯದಲ್ಲಿ ಅದೆಷ್ಟೆಷ್ಟೋ ಅನುಭವ ಪಾಠಗಳು ನನಗೆ ಸಿಕ್ಕಿದವು. ಈ ಪುಸ್ತಕದ ಕೆಲಸ ಮುಂದೆ ಸಾಗುತ್ತಿದ್ದಂತೆ ನನಗೆ ಆ ಚೈತನ್ಯದಿಂದ ಕರ್ಮ ಪ್ರಕ್ಷಾಳನೆಗಾಗಿ ಪರೀಕ್ಷೆಗಳು ಹೆಚ್ಚುತ್ತಾ ಬಂದವು. ಸಾಮಾನ್ಯವಾಗಿ ಭಾವಾನುವಾದ ಮಾಡುವ ಕೆಲಸವನ್ನು ನಾನು ನನ್ನ ಮೊಬೈಲ್ನಲ್ಲಿಯೇ ಮಾಡುತ್ತೇನೆ. ಆ ಪುಸ್ತಕದ ಒಂದು ಪುಟವನ್ನು ಭಾವಾನುವಾದ ಮಾಡಲು 1 ರಿಂದ 1.5 ಗಂಟೆ ಸಮಯ ಹಿಡಿಸ್ತಾ ಇತ್ತು. ಅಷ್ಟು ನಿಧಾನಗತಿಯಲ್ಲಿಯೇ ಕೆಲಸ ಮಾಡಲಾಗ್ತಾ ಇತ್ತು. ವೇಗವಾಗಿ ಮುಂದಕ್ಕೆ ಸಾಗುತ್ತಲೇ ಇರಲಿಲ್ಲ. ತುಂಬ ಸಮಯ ಕೊಟ್ಟಾಗ ನಂತರ 17 ಪುಟಗಳ ಭಾವಾನುವಾದದ ಕೆಲಸ ಮುಗಿದಿತ್ತು. ಅದೆಲ್ಲವೂ ನನ್ನ ಮೊಬೈಲ್ನಲ್ಲಿಯೇ ಇತ್ತು. ನಂತರ ಕೆಲಸವನ್ನು ಮುಂದುವರಿಸುವ ಸಲುವಾಗಿ ನನ್ನ ಮೊಬೈಲ್ನಲ್ಲಿ ಆ ಪುಟಗಳನ್ನು ತೆರೆಯಲು ಪ್ರಯತ್ನಿಸಿದರೆ ಆ ಎಲ್ಲ ಪುಟಗಳ ಮಾಹಿತಿ ಮಂಗಮಾಯವಾಗಿತ್ತು. ಆ ಕ್ಷಣದಲ್ಲಿ ಹೀಗೆ ಏಕಾಯಿತು ಎಂಬುದು ಅರ್ಥವಾಗದೆ ಒಂದು ರೀತಿಯ ಬೇಸರಿಕೆ ನನ್ನಲ್ಲಿ ಉಂಟಾಯಿತು. ಏಕೆಂದರೆ ತುಂಬ ಸಮಯ ಕೊಟ್ಟ ನಂತರ ಅಷ್ಟು ಪುಟಗಳ ಕೆಲಸ ಮುಗಿದಿತ್ತು. ಈಗ ಅಷ್ಟು ಪುಟಗಳ ಮಾಹಿತಿ ಮಾಯವಾಗಿದ್ದರಿಂದ ಆ ಬೇಸರದ ಸ್ಥಿತಿ ಉಂಟಾಗಿತ್ತು. ಆದರೂ ಪುನಃ ಆ ಪುಟಗಳೆಲ್ಲದರ ಭಾವಾನುವಾದವನ್ನು ಮಾಡಿದೆನು. ಆಶ್ಚರ್ಯವೆಂದರೆ ಪುನಃ ಅಷ್ಟು ಪುಟಗಳ ಮಾಹಿತಿ 2ನೇ ಬಾರಿಗೂ ಮಾಯವಾಯಿತು. ಆದರೆ ಮತ್ತೆ ಆ ಪುಟಗಳ ಭಾವಾನುವಾದವನ್ನು ಮಾಡಿದೆನು. ವಿಚಿತ್ರವೆಂದರೆ 3ನೇ ಬಾರಿಯೂ ಆ ಎಲ್ಲ ಪುಟಗಳ ಮಾಹಿತಿ ಮಾಯವಾಯಿತು. ಆಗ ನನಗೆ ಮಿಲಾರೆಪ್ಪರವರ ಜೀವನದ ಒಂದು ವಿಚಾರ ನೆನಪಾಯಿತು. ಮಾರ್ಪಾರವರು ಮಿಲಾರೆಪ್ಪರವರ ಶ್ರದ್ಧೆ, ಭಕ್ತಿ, ದೀಕ್ಷೆ ಇವುಗಳನ್ನು ಪರೀಕ್ಷೆ ಮಾಡುವ ಸಲುವಾಗಿ ಮಿಲಾರೆಪ್ಪರವರಿಂದ ಕಟ್ಟಡಗಳನ್ನು ನಿರ್ಮಾಣ ಮಾಡಿಸುವುದು ಮತ್ತು ಅವರಿಂದಲೇ ಉರುಳಿಸುವುದು ಮಾಡಿಸಿದ್ದರು. ಈ ವಿಚಾರ ನನಗೆ ನೆನಪಾದಾಗ ಈ ಪುಸ್ತಕದ ಭಾವಾನುವಾದ ಮಾಡುವ ನಿಟ್ಟಿನಲ್ಲಿ ನನಗೆಷ್ಟು ಶ್ರದ್ಧೆ, ಭಕ್ತಿ, ದೀಕ್ಷೆ ಮತ್ತು ಗುಣಮಟ್ಟವನ್ನು ಉಳಿಸಿಕೊಳ್ಳುವಂತಹ ಶಕ್ತಿ ಇದೆ ಎಂಬುದನ್ನು ಪರೀಕ್ಷಿಸುವ ಸಲುವಾಗಿ ಈ ರೀತಿಯಾಗಿ ಭಾವಾನುವಾದ ಮಾಡಿಸುವುದು, ಮಾಹಿತಿಯನ್ನು ಮಾಯ ಮಾಡುತ್ತಿದ್ದಾರೆ ಎಂದು ನನಗೆ ಗೊತ್ತಾಯಿತು ಅನಿಸಿತು. ಕೂಡಲೇ ನಾನು ಆ ಚೈತನ್ಯಕ್ಕೆ ಸಂಪೂರ್ಣವಾಗಿ ಶರಣಾಗಿ, ನೀವು ನನ್ನಿಂದ ಈ ಕೆಲಸವನ್ನು ಎಷ್ಟು ಬಾರಿ ಮಾಡಿಸಿದರೂ ನಾನು ಮಾಡಲು ಸದಾ ಸಿದ್ಧ, 0ಇಂದಲೇ ಎಷ್ಟು ಬಾರಿ ಬೇಕಾದರೂ ಪ್ರಾರಂಭ ಮಾಡಲು ನಾನು ಸದಾ ಬದ್ಧ ಎಂದು ದೃಢ ನಿಲುವಿನಿಂದ ಸಿದ್ಧಳಾಗಿಬಿಟ್ಟೆ. ನಂತರ ಆ ಪರೀಕ್ಷೆಗಳೆಲ್ಲ ನಿಂತು ಕೆಲಸ ಮುಂದಕ್ಕೆ ಸಾಗಿತು. ಹೀಗೆ ಹಲವಾರು ರೀತಿಗಳಲ್ಲಿ ಊಹೆಗೂ ನಿಲುಕದ ಪೆಟ್ಟುಗಳನ್ನು ಕೊಟ್ಟು ನನ್ನ ಜನ್ಮಗಳ ಕರ್ಮಗಳನ್ನು ಪ್ರಕ್ಷಾಳನೆ ಮಾಡುತ್ತಾ ನನ್ನ ಜೀವನದ ಸ್ಥಿತಿಗತಿಯನ್ನೇ ಬದಲಿಸಿದರು. ಈ ಪುಸ್ತಕದ ಕೆಲಸವನ್ನು ಮಾಡುವ ಸಮಯದಲ್ಲಿ ಪುಸ್ತಕದಲ್ಲಿದ್ದ ಕೆಲವು ತೆಲುಗಿನ ಪದಗಳು ಅರ್ಥವಾಗದೇ ಇದ್ದಾಗ ಬೇರೆಯವರನ್ನು ಸಂಪರ್ಕಿಸಿ ತಿಳಿಯುವ ಪ್ರಯತ್ನ ನಡೆಯಿತು. ಆದರೆ ಅದು ಫಲಿಸದೇ ಇದ್ದಾಗ ಅಸಹಾಯಕಳಾಗಿ ಕಣ್ಣು ಮುಚ್ಚಿ ಕುಳಿತಾಗ
ತಂತಾನೆ ಆ ಪದಗಳ ಅರ್ಥ ಗ್ರಾಹ್ಯವಾಗುತ್ತಿತ್ತು. ಪ್ರತಿಯೊಂದು ಸೆಕೆಂಡಿನಲ್ಲಿಯೂ ಆ ಚೈತನ್ಯ ನನ್ನೊಂದಿಗೆ ಇರುವ ಅನುಭೂತಿಯನ್ನು ಪಡೆಯುತ್ತಿದ್ದೆನು. ಎಷ್ಟೋ ಸಂದರ್ಭಗಳಲ್ಲಿ ಆ ಚೈತನ್ಯವು ಹಲವಾರು ರೀತಿಯಲ್ಲಿ ನನ್ನನ್ನು ರಕ್ಷಿಸ್ತಾ ಇರೋದು ಭಾಸವಾಗ್ತಾ ಇತ್ತು. ಆ ಪರಮ ಚೈತನ್ಯಕ್ಕೆ ನಾನು ಎಷ್ಟು ಕೃತಜ್ಞತೆಗಳನ್ನು ತಿಳಿಸಿದರೂ ಸಾಲದು. ಇನ್ನು ಈ ಪುಸ್ತಕಕ್ಕೆ ಸಂಬಂಧಿಸಿದಂತೆ ಪರಮ ಗುರುಗಳಾದ ಮಿಲಾರೆಪಾರ್ ಅವರ ಜೀವನ ಚರಿತ್ರೆ ಅಮೋಘ, ಅಸದಳ. ಈ ಭೂಮಿಯ ಮೇಲೆ ಮಾನವರಾಗಿ ಜನ್ಮ ತೆಗೆದುಕೊಳ್ಳುವ ಪ್ರತಿಯೊಬ್ಬರೂ ತಾವು ಮಾಡುವ ಪಾಪ ಅಥವಾ ಪುಣ್ಯ ಕರ್ಮಗಳಿಂದಾಗಿ ಉಂಟಾಗುವ ಫಲಗಳನ್ನು ಅನುಭವಿಸಲು ಜನನ ಮರಣ ಚಕ್ರದಲ್ಲಿ ಸಿಲುಕಬೇಕಾಗುತ್ತದೆ. ಆ ಕರ್ಮ ಬಂಧನಗಳಿಂದ ತಪ್ಪಿಸಿಕೊಳ್ಳಲು ಅದೆಷ್ಟು ಜನ್ಮಗಳು ತೆಗೆದುಕೊಳ್ಳಬೇಕಾಗುತ್ತದೋ ತಿಳಿಯದು. ಹೀಗಿರುವಾಗ ಭೂಮಿ ಮೇಲೆ ಮಾನವನಾಗಿ ಜನಿಸಿ ವಾಮಾಚಾರ ಮಾರ್ಗದಲ್ಲಿ ಅನೇಕ ದುಷ್ಕೃತ್ಯಗಳನ್ನು ಮಾಡಿ ಅಸಾಧಾರಣವಾದ ಪಾಪ ಫಲವನ್ನು ಸಂಗ್ರಹಿಸಿಕೊಂಡರೂ ಅದೇ ಜನ್ಮದಲ್ಲೇ ಬುದ್ಧತ್ವವನ್ನು ಪಡೆದದ್ದು ಈ ವಿಲಕ್ಷಣ ಅಂದರೆ ವಿಶಿಷ್ಟ ಯೋಗಿಯ ಮಹಾ ಅದ್ಭುತ ವಿಚಾರವಾಗಿದೆ. ಸಾಮಾನ್ಯವಾಗಿ ಅನೇಕರು ಮಾಡಿದ ಪಾಪಗಳನ್ನು ಅನುಭವಿಸಿಯೇ ತೀರಬೇಕು, ಇದರಿಂದ ತಪ್ಪಿಸಿಕೊಳ್ಳಲು ಅವಕಾಶವಿಲ್ಲ ಎಂದೇ ತಿಳಿದಿದ್ದಾರೆ. ಒಂದು ವೇಳೆ ಕರ್ಮ ಸಿದ್ಧಾಂತ ಇದಿಷ್ಟೇ ಆಗಿದ್ದರೆ ಅಷ್ಟೊಂದು ಪಾಪಕರ್ಮಗಳನ್ನು ಮಾಡಿದ ಮಿಲಾರೆಪಾರ್ ಅವರು ಒಂದೇ ಜನ್ಮದಲ್ಲೇ ಬುದ್ಧತ್ವವನ್ನು ಪಡೆಯಲು ಹೇಗೆ ಸಾಧ್ಯವಾಗುತ್ತಿತ್ತು? ಅಂದರೆ ಕರ್ಮ ಸಿದ್ಧಾಂತದಲ್ಲಿನ ಈ ಒಂದು ಪರಿಕಲ್ಪನೆಯೇ ಅಂತಿಮವಾದದ್ದು ಅಲ್ಲ. ಕರ್ಮ ಸಿದ್ಧಾಂತ ಬಹಳ ವಿಶಾಲವಾಗಿದೆ, ಆಳವಾಗಿದೆ ಮತ್ತು ಅದನ್ನು ಅರ್ಥೈಸಿಕೊಳ್ಳಬೇಕಾದ ಅನೇಕ ಕೋನಗಳಿವೆ. ಹಾಗಾಗಿ ಮಾರ್ಪಾ ಎಂಬ ಮಹಾನ್ ಗುರುವಿನ ಗಾರುಡಿಯಲ್ಲಿ ಮಿಲಾರೆಪಾರ್ ಅವರು ತಮ್ಮ ಎಲ್ಲ ಕರ್ಮಗಳನ್ನು ಪ್ರಕ್ಷಾಳನೆ ಮಾಡಿಕೊಂಡು ಅದೇ ಜನ್ಮದಲ್ಲೇ ಬುದ್ಧತ್ವವನ್ನು ಹೊಂದಿದರು. ಅನೇಕ ಜನರನ್ನು ಮುಕ್ತಿ ಮಾರ್ಗದಲ್ಲಿ ನಡೆಸಿದರು. ಇದು ಮಿಲಾರೆಪಾರ್ ಅವರ ವೈಶಿಷ್ಟ್ಯಪೂರ್ಣವಾದ ಪ್ರೇರಣಾತ್ಮಕವಾದ ಮುಕ್ತಿ ಕಥನವಾಗಿದೆ. ಎಲ್ಲರೂ ಈ ಮಾರ್ಗದಲ್ಲಿ ಸಾಧನೆ ಮಾಡುವುದು ಅತಿ ಕಠಿಣವಾದರೂ ಅಸಾಧ್ಯವೇನೂ ಅಲ್ಲ, ಕಷ್ಟ ಸಾಧ್ಯವಾಗಿದೆ ಅಷ್ಟೇ. ಇನ್ನು ಮಿಲಾರೆಪಾರ್ ಅವರ ಮುಕುಟಪ್ರಾಯವಾದ ಮತ್ತೊಂದು ಅಂಶವೆಂದರೆ ಅವರ ತತ್ವ ಬೋಧನೆಗಳು. ಮಿಲಾರೆಪಾರ್ ಅವರನ್ನು ಯಾರಾದರೂ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರವನ್ನು ಅವರು ಹಾಡಿನ ರೂಪದಲ್ಲಿಯೇ ನೀಡುತ್ತಿದ್ದರು. ಆ ರೀತಿಯಾಗಿ ಹಾಡಿನ ರೂಪದಲ್ಲಿರುವ ಅವರ ತತ್ವ ವಿಚಾರಗಳಿಂದ ಹುಡುಕಿ ತೆಗೆದ 64 ಗೀತೆಗಳನ್ನು ಈ ಪುಸ್ತಕದಲ್ಲಿ ನೀಡಲಾಗಿದೆ. ವಿವಿಧ ಸಂದರ್ಭಗಳಲ್ಲಿ ಹಲವು ಪ್ರಶ್ನೆಗಳಿಗೆ ಅವರು ಉತ್ತರಿಸಿದ ಗೀತೆಗಳು ಇವಾಗಿವೆ. ಈ ಗೀತೆಗಳು ಸಂಪೂರ್ಣವಾಗಿ ಕಾವ್ಯಮಯವಾಗಿ ಇಲ್ಲದಿದ್ದರೂ ಅರ್ಥವಾಗುವ ರೀತಿಯಲ್ಲಿ ಇವೆ. ಅವರು ತಮ್ಮ ತತ್ವ ವಿಚಾರಗಳಲ್ಲಿ ಲೌಕಿಕ ಜೀವನವನ್ನು ವ್ಯತಿರೇಕಿಸಿದ್ದರೂ ಸತ್ಯವನ್ನು ನಿರ್ದಾಕ್ಷಿಣ್ಯವಾಗಿ ತಿಳಿಸಿದ್ದಾರೆ. ಅವರ ವಿಚಾರಗಳು, ಉದಾಹರಣೆಗಳು ಓದುಗರಿಗೆ ತಮ್ಮನ್ನು ತಾವು ನೋಡಿಕೊಳ್ಳಲು, ಪರೀಕ್ಷಿಸಿಕೊಳ್ಳಲು ಕನ್ನಡಿಯಾಗಿ ನಿಲ್ಲುತ್ತವೆ. ಆ ವಿಚಾರಗಳಿಂದ ತಮ್ಮನ್ನು ತಾವು ಅವಲೋಕಿಸಿಕೊಂಡು ಪರಾಮರ್ಶಿಸಿಕೊಂಡು ತಮ್ಮನ್ನು ತಾವು ಅರಿಯಬಹುದಾಗಿದೆ. ತಮ್ಮ ಸಮಸ್ಯೆಗಳಿಗೆ ಮೂಲವನ್ನು ತಿಳಿದು ಸಮೂಲವಾಗಿ ಅವುಗಳನ್ನು ಕಿತ್ತೊಗೆದು ಮುಕ್ತಿಪಥದತ್ತ ನಡೆಯಬಹುದಾಗಿದೆ. ಇಂಥ ಮಹಾನ್ ಯೋಗಿಯ ಜೀವನ ಚರಿತ್ರೆಯನ್ನು, ತತ್ವ ವಿಚಾರಗಳನ್ನು ಓದುವುದು ನಮ್ಮ ಜೀವನಕ್ಕೆ ಒಂದು ಅದ್ಭುತವಾದ ಪ್ರೇರಣೆ. ಈ ಪರಮ ಗುರುವಿನ ಚರಿತ್ರೆಯನ್ನು ಓದಿ ಚರಿತಾರ್ಥರಾಗೋಣ. ನನ್ನ ಜೀವನದಲ್ಲಿ ತುಂಬ ಪ್ರಭಾವವನ್ನು ಬೀರಿ ನನ್ನನ್ನು ಸಾಧನೆಯ ಹಾದಿಯಲ್ಲಿ ಮುಂದೆ ನಡೆಸುತ್ತಿರುವ ಪತ್ರಿಜಿಯವರ ಮಹಾನ್ ಚೈತನ್ಯಕ್ಕೆ, ಮಹಾವತಾರ್ ಬಾಬಾಜಿಯವರ ದಿವ್ಯ ಚೈತನ್ಯಕ್ಕೆ ಮತ್ತು ಮಹಾದ್ಭುತ ಪರಮಗುರು ಮಿಲಾರೆಪಾರ್ ಅವರ ಪರಮ ಚೈತನ್ಯಕ್ಕೆ ಹಾಗೂ ಅಗೋಚರವಾಗಿ ನನ್ನೊಂದಿಗೆ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಇರುತ್ತಾ ನನ್ನನ್ನು ಕೈ ಹಿಡಿದು ಮುಂದೆ ನಡೆಸುತ್ತಿರುವ ಎಲ್ಲ ಪರಮಾತ್ಮ ಚೈತನ್ಯಗಳಿಗೆ ನಾನು ಅನಂತಾನಂತ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇನೆ. ಮತ್ತೊಮ್ಮೆ ಸ್ಪಿರಿಚುವಲ್ ಸೈಂಟಿಸ್ಟ್ ಎ ನಾಗೇಶ್ವರ ರಾವ್ ಮಾಸ್ಟರ್ ಅವರಿಗೂ, ಈ ಪುಸ್ತಕದ ತೆಲುಗು ಮೂಲದ ಕೃತಿಕಾರರಾದ ಪಿ ಮಣಿಕುಮಾರ್ ಅವರಿಗೂ ಮತ್ತು PMC ಕನ್ನಡ ವಾಹಿನಿಯಲ್ಲಿ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಶ್ರೀ ರಾಮುರವರಿಗೂ ನಾನು ಅನಂತಾನಂತ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇನೆ. ವಂದನೆಗಳು ಅಂತ ಶ್ರೀಮತಿ ಸುರನಾಗಾಂಬಿಕಾ ಬಲ್ಸಾ ಗೌರಿಬಿದನೂರು, ಅಂದರೆ ಕನ್ನಡಕ್ಕೆ ಭಾವಾನುವಾದವನ್ನು ಮಾಡಿದಂತಹ ಲೇಖಕರು ತಿಳಿಸ್ಕೊಡ್ತಾ ಬರ್ತಾರೆ. ಮಾಸ್ಟರ್ಸ್, ಎಂಥ ಅದ್ಭುತ ಅಲ್ವಾ ಮಿಲಾರೆಪಾರ್ ಧ್ಯಾನ ಸಾಧನೆ ಸತ್ಯಬೋಧನೆ ಪುಸ್ತಕ ಅನ್ನೋದು ನನಗೆ ಇವರ ಮಾತಿನಲ್ಲೇ ಅರ್ಥ ಆಗ್ತಾ ಬಂತು. ಮಾಸ್ಟರ್ಸ್, ನಾವು ಮುಂದಿನ ಎಪಿಸೋಡ್ನಲ್ಲಿ ಪುಸ್ತಕದ ಸ್ವಾಧ್ಯಾಯವನ್ನು ಮುಂದುವರಿಸೋಣ. ಎಲ್ಲರಿಗೂ ಧನ್ಯವಾದಗಳು ಮಾಸ್ಟರ್ಸ್. ನಾನು ನಿಖಿತಾ ಗುಬ್ಬಿ, ಶ್ರೀ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಮಂದಿರ.